ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ SLC ವಾರ್ಷಿಕ ಪರೀಕ್ಷೆ 2025 ಯಾರೆಲ್ಲ ಬರಿತಾ ಇದ್ದಾರಾ? ತುಂಬ ಜನ ಕೇಳ್ತಾ ಇದ್ದೀರಿ ನಮಗೆ ಸ್ಕೋರಿಂಗ್ ಪ್ಯಾಕೇಜ್ ಬೇಕು ಅಂತ. ಆದ್ದರಿಂದ ಇವತ್ತಿನ ಒಂದು ವಿಡಿಯೋದಲ್ಲಿ 80ಕ್ಕೆ ನಿಯರ್ ಇರೋ ಒಂದು ಸ್ಕೋರಿಂಗ್ ಪ್ಯಾಕೇಜ್ನ ಕೊಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಅನಲೈಸ್ ಮೇಲೆ ಅವೇ ಇದ್ರ ಬರ್ತವೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು, ಫಿಕ್ಸ್ ಕ್ವಶನ್ಸು ಅವೇ ಇದ್ರ ಬರ್ತವೆ. ಸೊ ಆದ್ದರಿಂದ ವಿಡಿಯೋನ ಕೊನೆಯವರೆಗೆ ನೋಡಿ, PDF ಕೂಡ ಕೊಡ್ತೀನಿ, ಕೊನೆಯವರೆಗೆ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದಾರಾ ಅಥವಾ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮರ್ಯಾದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನಿಮಗೆ ಅನುಲೆಸಮ್ಗೆ ಪಾಸಿಂಗ್ ಪ್ಯಾಕೇಜು ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜು, ಸೊ ಫಿಕ್ಸ್ ಕ್ವಶನ್ಸು, ಕ್ವಶನ್ ಪೇಪರ್ಸು ಎಲ್ಲ ಕೂಡ ಫ್ರೀಯಾಗಿ ಕೊಡ್ತಾ ಇರ್ತೀನಿ. ಸೊ ಎಲ್ಲನೂ ಯೂಸ್ ಮಾಡ್ಕೊಳ್ಳಿ. SLC ಒಂದೇ ಬಾರಿ ಇರೋದು, ತಪ್ಪದೇ ಮಾಡ್ಕೊಳ್ಳಿ. ಮಾಡಿದ್ರೆ ಆ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಸೊ ತಪ್ಪದೇ ಒಬ್ರಿಗಾದರೂ ಶೇರ್ ಮಾಡಿ ಸಾಧ್ಯ ಆದಷ್ಟು. ಸೊ ಬನ್ನಿ ಲೇಟ್ ಮಾಡಬೇಡ, ವಿಡಿಯೋನ ಶೇರ್ ಮಾಡೋಣ. ಇಲ್ಲಿ ನಾವು 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸನ್ನು ನೋಡೋಣ. ಮತ್ತೊಂದು ವಿಡಿಯೋದಲ್ಲಿ ನಿಮಗೆ 1 ಮಾರ್ಕ್ಸ್ ಯಾವೆಲ್ಲ ಕ್ವಶನ್ ಬರ್ತಾವ ಅಂತ ಕೊಡ್ತೀನಿ. ಮಿಸ್ ಮಾಡದೆ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಮೊದಲನೇದಾಗಿ ಇತಿಹಾಸ ವಿಭಾಗದಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ ನೋಡಿ. ಇಲ್ಲಿ ಎಷ್ಟು ಪಾಯಿಂಟ್ ಬರೆದ್ರೆ ಸಾಕು ನಿಮಗೆ. ಎಷ್ಟು ಪಾಯಿಂಟ್ ಬರಬೇಕಂದ್ರೆ 2 ಮಾರ್ಕ್ಸಿಗೆ 4 ಪಾಯಿಂಟ್ ಬರಬೇಕು, ಅರ್ಥ ಆಯ್ತಾ? 3 ಮಾರ್ಕ್ಸಿಗೆ 6 ಪಾಯಿಂಟು, 3 ಮಾರ್ಕ್ಸಿಗೆ 6 ಪಾಯಿಂಟು, 4 ಮಾರ್ಕ್ಸಿಗೆ 8 ಪಾಯಿಂಟು, ಈ ರೀತಿ ಬರಬೇಕು ಆನ್ಸರು. ನೆನಪಾಯ್ತಾ? ಸೊ ನಿಮಗೆಲ್ಲ ಸ್ಕೂಲಲ್ಲಿ ಹೇಳಿರ್ತಾರೆ ಈಗಾಗಲೇ 2 ಮಾರ್ಕ್ಸಿಗೆ 4 ಪಾಯಿಂಟು, 3 ಮಾರ್ಕ್ಸಿಗೆ 6 ಪಾಯಿಂಟು, 4 ಮಾರ್ಕ್ಸಿಗೆ 8 ಪಾಯಿಂಟ್ ಬರಬೇಕು. ನೋಡ್ಕೊಳ್ಳಿ ಇಲ್ಲಿ ಎಲ್ಲವನ್ನ. ಸೊ ಆಲ್ಮೋಸ್ಟ್ 8 ಪಾಯಿಂಟ್ ಇಟ್ಕೋಬೇಕು 4 ಮಾರ್ಕ್ಸಿಗೆ, ಅರ್ಥ ಆಯ್ತಾ? ಇನ್ನು ಭಾರತಕ್ಕೆ ಯುರೋಪಿಯನ್ ಆಗಮನ. ಮೊದಲಾಗಿ ಭಾರತಕ್ಕೆ ಹೊಸ ಜಲಮಾರ್ಗ ಅನ್ವೇಷಣೆಗೆ ಪ್ರೇರಣೆ ನೀಡಿದ ಅಂಶಗಳವು, ಅಥವಾ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ತಿಳಿಸಿ, ಅಥವಾ ಕಾನ್ಸ್ಟಾಂಟಿನೋಪಲ್ ನಗರದ ಪತನದ ಪರಿಣಾಮಗಳೇನು. ಈ 3 ಕ್ವಶನಿಗೆ ಒಂದೇ ಆನ್ಸರು. 3 ಕ್ವಶನ್ಗೆ ಒಂದೇ ಆನ್ಸರು. ಇಲ್ಲಿ ಪಾಯಿಂಟ್ಸ್ ನೋಡ್ಕೊಳ್ಳಿ, ಇಷ್ಟು ಬರೆದ್ರೆ ಸಾಕು ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ, ಅರ್ಥ ಆಯ್ತಾ? ಆಲ್ಮೋಸ್ಟ್ ಇದನ್ನ 3 ಮಾರ್ಕ್ಸ್ 4 ಮಾರ್ಕ್ಸಿಗೆ ಕೇಳ್ತಾರೆ, ಅರ್ಥ ಆಯ್ತಾ? ಸೊ ಇಷ್ಟು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಕ್ವಶನ್ ನಂಬರ್ 2, ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಹೇಗೆ ನಡೀತಿತ್ತು, ಅಥವಾ ಕಾನ್ಸ್ಟಾಂಟಿನೋಪಲ್ ನಗರವು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲೆಂದು ಪರಿಗಣಿಸಲ್ಪಟ್ಟಿತು, ಈ ಹೇಳಿಕೆಯನ್ನು ಸಮರ್ಥಿಸಿ. ಅಥವಾ ಕಾನ್ಸ್ಟಾಂಟಿನೋಪಲ್ ನಗರವು ಮಧ್ಯಯುಗದ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗಿತ್ತು, ಸಮರ್ಥಿಸಿ. ಈ 3 ಪ್ರಶ್ನೆಗೆ ಒಂದೇ ಆನ್ಸರು, ಅರ್ಥ ಆಯ್ತಾ? ಈ ರೀತಿ ಟ್ವಿಸ್ಟ್ ಮಾಡಿ ಕ್ವಶನ್ನ ಕೇಳ್ತಾರೆ. ಆದ್ದರಿಂದ ನಾನು ಕೊಡ್ತಾ ಇದ್ದೀನಿ ಇವತ್ತೊಂದು ವಿಡಿಯೋದಲ್ಲಿ. ಈ ಒಂದು PDF ಬೇಕಂದರೆ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ ಹಾಕಿರ್ತೀನಿ. ಸೊ ಅಲ್ಲಿ ಕೂಡ ನೋಡ್ಕೊಳ್ಳಿ. ಮೊದಲು ವಿಡಿಯೋನ ನೋಡ್ಕೊಂಡು ಹೋಗಿ, ನಿಮಗೆ ಅರ್ಥ ಆಗ್ತದೆ ಯಾವ ರೀತಿ ಕ್ವಶನ್ ಕೇಳ್ತಾರಂತ. ಆಮೇಲೆ PDF ಡೌನ್ಲೋಡ್ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಇನ್ನು 3ನೇ ಕ್ವಶನು, ಪೋರ್ಚುಗೀಸರ ಏಳಿಗೆಯಲ್ಲಿ ಫ್ರಾನ್ಸಿಸ್ಕೋ ಡಿ ಅಲ್ಮೆಡ್ ಮತ್ತು ಅಲ್ಫೆನ್ಸೋ ಡಿ ಆಲ್ಬುಕರ್ಕ್ನ ಪಾತ್ರವನ್ನು ವಿವರಿಸಿ, ಅಥವಾ ಅಲ್ಫೆನ್ಸೋ ಡಿ ಆಲ್ಬುಕರ್ಕ್ನ ಸಾಧನೆಗಳನ್ನು ವಿವರಿಸಿ. ಮತ್ತು ಇನ್ನೊಂದು ಕ್ವಶನ್ ಇದೆ ನೋಡಿ, ಇದಕ್ಕೆಲ್ಲ ಆನ್ಸರ್ ಒಂದೇ, ಅರ್ಥ ಆಯ್ತಾ? ಈ ರೀತಿ ನೋಡ್ಕೊಳ್ಳಿ. ಪ್ರತಿಯೊಂದು ಕ್ವಶನ್ ಇವೆ, ಅಥವಾ ಕ್ವಶನ್ ಯಾವ ರೀತಿ ಕೇಳ್ಬೋದು, ಪ್ರತಿಯೊಂದಕ್ಕೆ ಇಷ್ಟು ಆನ್ಸರ್ ಬರೋದು ಸಾಕು, ಫುಲ್ ಮಾರ್ಕ್ಸ್ ಕೊಡ್ತಾರೆ, ಅರ್ಥ ಆಯ್ತಾ? ನೋಡ್ಕೊ, ವಿತ್ ಆನ್ಸರ್ ಇವೆ. ತುಂಬ ಜನ ಕೇಳ್ತಾ ಇದ್ದೀರಿ ಕ್ವಶನ್ ಕೊಟ್ಟರೆ ಯೂಸ್ ಇಲ್ಲ, ನಮಗೆ ಆನ್ಸರ್ ಬೇಕು ಅಂತ. ನೋಡಿ, ವಿತ್ ಕ್ವಶನ್ ವಿತ್ ಆನ್ಸರ್ ಕೊಡ್ತಾ ಇದ್ದೀನಿ, ನೋಡ್ತಾ ಹೋಗಿ ಪ್ರತಿಯೊಂದನ್ನು. ಇನ್ನು ಬಕ್ಸಾರ್ ಕದನಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು. ಅಥವಾ ಮೀರ್ ಕಾಸಿಮ್ನ ಒಕ್ಕೂಟ ಸೈನ್ಯ ಬ್ರಿಟಿಷರ ಮೇಲೆ ಯುದ್ಧ ಘೋಷಿಸಲು ಕಾರಣಗಳೇನು. ನೋಡಿ, ನೀವು ಬಕ್ಸಾರ್ ಕದನಕ್ಕೆ ಕಾರಣ ಅಂತ ಓದ್ಕೊಂಡಿರ್ತೀರ, ಆದರೆ ಅವ್ರು ಏನು ಕೇಳ್ತಾರೆ, ಮೀರ್ ಕಾಸಿಮ್ನ ಒಕ್ಕೂಟ ಸೈನ್ಯ ಬ್ರಿಟಿಷರ ಮೇಲೆ ಯುದ್ಧ ಘೋಷಿಸಲು ಕಾರಣ ಅಂತ ಕೇಳ್ಬಿಡ್ತಾರೆ. ಆದ್ದರಿಂದ ನೋಡ್ಕೊಂಡು ಹೋಗಿ ಚೆನ್ನಾಗಿ. ಸೊ ಬಕ್ಸಾರ್ ಕದನ ಅಂದ್ರೂ ಕೇಳಿದ್ರು ಇದೇ ಆನ್ಸರು, ಮತ್ತು ಮೀರ್ ಕಾಸಿಮ್ ಒಕ್ಕೂಟ ಅಂತ ಕೇಳಿದ್ರು ಇದೇ ಆನ್ಸರು. ಈ ರೀತಿ ನಮಗೆ ಕ್ವಶನ್ ಕೇಳ್ತಾರೆ, ಪ್ರತಿಯೊಂದನ್ನು ನೋಡ್ತಾ ಹೋಗಿ. ಇನ್ನು ಬಕ್ಸಾರ್ ಕದನ ಪರಿಣಾಮಗಳು, ಅಥವಾ ಬಕ್ಸಾರ್ ಕದನದ ಬ್ರಿಟಿಷರಿಗೆ ಅನೇಕ ಸೌಲಭ್ಯಗಳನ್ನು ಪಡೆಯಲು ಸಹಾಯ ಮಾಡಿತು ಹೇಗೆ, ಈ ರೀತಿ ಕ್ವಶನ್ ಕೇಳ್ತಾರೆ. ಇದಕ್ಕೆಲ್ಲ ಒಂದೇ ಆನ್ಸರು. ಇಷ್ಟು ಬರೆದ್ರೆ ಸಾಕು ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಇನ್ನು ಅಧ್ಯಾಯ 2, ಇಲ್ಲಿಂದ ಯಾವ ರೀತಿ ಕ್ವಶನ್ ಕೇಳ್ತಾರೆ, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ನೋಡ್ಕೊಳ್ಳಿ, ಇಲ್ಲಿಂದ ಯಾವ ರೀತಿ ಕ್ವಶನ್ ಕೇಳ್ತಾರೆ ವಿತ್ ಆನ್ಸರು. ಕ್ವಶನ್ ಟ್ವಿಸ್ಟ್ ಮಾಡಿ ಯಾವ ರೀತಿ ಕೇಳ್ತಾರೆ ನೋಡಿ, ಎಲ್ಲದಕ್ಕೂ ಒಂದೇ ಆನ್ಸರು. ಇನ್ನು 3ನೇ ಆಂಗ್ಲ ಮರಾಠ ಯುದ್ಧ ವಿವರಿಸಿ, ವೆರಿ ಇಂಪಾರ್ಟೆಂಟು, ಇದನ್ನೇ ಕೇಳ್ಬೋದು ಈ ವರ್ಷ, ನೋಡ್ಕೊಳ್ಳಿ. ಇನ್ನು ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳು, ಇಲ್ಲಿ ಕೂಡ ಯಾವ ರೀತಿ ಕ್ವಶನ್ ಕೇಳ್ತಾರೆ, ಪ್ರತಿಯೊಂದು ನೋಡ್ತಾ ಹೋಗಿ. ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ಪಾಸ್ ಮಾಡಿಬಿಟ್ಟು ಕ್ವಶನ್ ವಿತ್ ಆನ್ಸರ್ ನೋಡ್ತಾ ಹೋಗಿ. ಅಥವಾ ಕ್ವಶನ್ ನೋಡ್ಕೊಳ್ಳಿ, ಅಥವಾ ಕ್ವಶನ್ ಅದೇ ಕ್ವಶನ್ ಯಾವ ರೀತಿ ಕೇಳ್ಬೋದು. ನಿಮಗೆ ತುಂಬ ವಿದ್ಯಾರ್ಥಿಗಳು ಇಲ್ಲೇ ಮಾರ್ಕ್ಸ್ ಕಳ್ಕೊತೀರ. ಅಥವಾ ಕ್ವಶನ್ನ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ರೆ ತುಂಬ ಜನ ಮಾರ್ಕ್ಸ್ ಕಳ್ಕೊತೀರ. ಆದ್ದರಿಂದ ಇಲ್ಲಿ ನೋಡ್ಕೊಂಡು ಹೋದರೆ ಸಾಕು, ನಿಮಗೆ ಇದೇ ಆನ್ಸರ್ ಅಂತ ಗೊತ್ತಾಗ್ತದೆ. ರೆಗ್ಯುಲೇಟಿಂಗ್ ಕಾಯ್ದೆ ಹೊಂದಿದ ನಿಬಂಧನೆಗಳು, ವೆರಿ ಇಂಪಾರ್ಟೆಂಟು. 1919 ಕಾಯ್ದೆ, ವೆರಿ ಇಂಪಾರ್ಟೆಂಟು, ಎಲ್ಲ ಕೂಡ ಇಂಪಾರ್ಟೆಂಟು. ಕಾಯ್ದೆಗಳ ಮೇಲೆ ಒಂದು ಫಿಕ್ಸ್ ಕ್ವಶನ್ ಕೇಳ್ತಾರೆ, ನೋಡ್ಕೊಳ್ಳಿ. ಅಧ್ಯಾಯ 5ರ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗೆ, ಇಲ್ಲಿಂದ ಯಾವ ರೀತಿ ಕ್ವಶನ್ ಕೇಳ್ತಾರೆ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಈಗ ಅಲ್ಲಿ ಇಷ್ಟರ ಮೇಲೆ ನಿಮಗೆ 60+ ಮಾರ್ಕ್ಸು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಇನ್ನು 1 ಮಾರ್ಕ್ಸು ಮತ್ತು ಮಲ್ಟಿಪಲ್ಲು, ಅವನು ಕೂಡ ಚಾನಲ್ ಹಾಕ್ತೀನಿ, ಅವೇದ್ರ ಎಕ್ಸಾಮ್ ಬರ್ತವೆ. ಅವನು ಕೂಡ ನೋಡ್ಕೊಳ್ಳಿ. ಮಲ್ಟಿಪಲ್ ಕೂಡ ಯಾವೆಲ್ಲ ಬರ್ತವೆ ಅಂತ ಅವನು ಹಾಕ್ತೀನಿ ಚಾನಲಲ್ಲಿ, ಅವೇದ್ರ ಎಕ್ಸಾಮ್ ಬರ್ತವೆ, ಅರ್ಥ ಆಯ್ತಾ? ಸುಧಾರಣಾ ಕ್ರಮಗಳಾಗಿರ್ಬೋದು ನೋಡ್ಕೊಳ್ಳಿ. ಫಿಕ್ಸು ಈ ರೀತಿ ಇರೋ ಕ್ವಶನ್ನ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೊ 100% ಕೇಳ್ತಾರೆ. ಅಧ್ಯಾಯ 6,
ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857 ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ. 1857 ಮೇಲೆ ಒಂದು ಕ್ವಶನ್ ಫಿಕ್ಸ್ ಇದ್ದೇ ಇರ್ತದೆ ನೋಡ್ಕೊಳ್ಳಿ. ಇಷ್ಟರಲ್ಲಿ ಒಂದು ಕ್ವಶನ್ ಫಿಕ್ಸ್ ಬರ್ತದೆ, ಅರ್ಥ ಆಯ್ತಾ. ಇನ್ನು ದಂಗೆ ವಿಫಲತೆ ಕಾರಣಗಳನ್ನು ಕೇಳ್ಬೋದು, ವಿತ್ ಆನ್ಸರ್ ಇವೆ. ಚೆನ್ನಾಗಿ ನೋಡ್ತಾ ಹೋಗಿ, ಪ್ರತಿಯೊಂದು ಚಾಪ್ಟರನ್ನು ಅಬ್ಸರ್ವ್ ಮಾಡ್ತಾ ಹೋಗಿ, ಅರ್ಥ ಆಯ್ತಾ. ಇಷ್ಟು ಓದಿದ್ರೆ ಸಾಕು ನಿಮಗೆ ಒಂದು ಫಿಕ್ಸ್ ಬರ್ತದೆ. ಅದು 3 ಮಾರ್ಕ್ಸ್ಗೂ ಬರ್ತದೆ, 4 ಮಾರ್ಕ್ಸ್ಗೂ ಬರ್ತದೆ, ಅರ್ಥ ಆಯ್ತಾ. ಇನ್ನು ಸ್ವಾತಂತ್ರ್ಯ ಹೋರಾಟ ಮೇಲೆ ಯಾವತ್ತು ಕ್ವಶನ್ ಕೇಳ್ತಾರೆ, ಅಧ್ಯಾಯ 7 ನೋಡ್ಕೊಳ್ಳಿ. ಪಾಯಿಂಟ್ಸನ್ನು ನೋಡ್ಕೊಳ್ಳಿ, ಎಲ್ಲವೂ ಓದ್ಕೊಳ್ಳಿ. ಆದರೆ 2 ಮಾರ್ಕ್ಸಿಗೆ 4 ಪಾಯಿಂಟ್ ಬರೀರಿ, ಮತ್ತು 3 ಮಾರ್ಕ್ಸಿಗೆ 6 ಪಾಯಿಂಟು, 4 ಮಾರ್ಕ್ಸಿಗೆ 8 ಪಾಯಿಂಟನ್ನು ಬರೀಬೇಕು, ಅರ್ಥ ಆಯ್ತಾ. ನೀವು ಜಾಸ್ತಿ ಬರಿತಾ ಕೂತ್ರೆ ಟೈಮ್ ಅದ್ರ ಸಾಲೋದಿಲ್ಲ. ಇಷ್ಟು ಬರೆದ್ರೆ ಸಾಕು, ಫುಲ್ ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ, ಏನೋ ಡೌಟೇ ಬೇಡ. ನೋಡ್ಕೊಳ್ಳಿ ಯಾವ ರೀತಿ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳ್ತಾರಂತ. ಸ್ಲೋ ಮಾಡ್ತೀನಿ, ಫಾಸ್ಟಾಗಿ ಇನ್ಮೇಲೆ ಫಾಸ್ಟಾಗಿ ಹೇಳ್ತಾ ಇರ್ತೀನಿ, ನೀವು ಪಾಸ್ ಮೇಲೆ ನೋಡ್ಕೊಳ್ಳಿ, ಅರ್ಥ ಆಯ್ತಾ. ಇವೆಲ್ಲ ನೋಡಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರು ಕೂಡ ಹೆಲ್ಪ್ ಆಗಲಿ. ತಪ್ಪದೇ ಶೇರ್ ಮಾಡಿ. ಇದೇ ರೀತಿ ನಾನು ಪ್ರತಿಯೊಂದು ಚಾನಲ್ ಹಾಕ್ತಾ ಇರ್ತೀನಿ, ಸಬ್ಸ್ಕ್ರೈಬ್ ಮಾಡೋದು ನಿಮ್ಮ ಜವಾಬ್ದಾರಿ, ಅರ್ಥ ಆಯ್ತಾ. ವೆರಿ ಇಂಪಾರ್ಟೆಂಟು, ತುಂಬ ಜನ ಕೇಳ್ತಾ ಇದ್ರಿ. ಇನ್ನೂ 2 ದಿನ ಟೈಮ್ ಇದೆ, ನೀವು ಲೇಟ್ ಮಾಡಿ ನೋಡ್ತಾ ಇದ್ರು ಕೂಡ ಚೆನ್ನಾಗಿ ಓದ್ಕೋಬೋದು. ಜಸ್ಟ್ ತುಂಬ ಪೇಜ್ ಇಲ್ಲ, ಆರಾಮಾಗಿ ಓದ್ಕೋಬೋದು. ವಿತ್ ಈಸಿಯಾಗಿ ಕೊಟ್ಟಿದ್ದಾರೆ ಪಾಯಿಂಟ್ಸ್ನ, ಈಸಿಯಾಗಿ ಓದ್ಕೋಬೋದು ನೀವು. ಓಕೆ, ನೋಡ್ತಾ ಹೋಗೋಣ. ಅಧ್ಯಾಯ 8 ಸ್ವಾತಂತ್ರ್ಯೋತ್ತರ ಭಾರತ ಮೇಲೆ ಯಾವತ್ತು ಕ್ವಶನ್ ಕೇಳ್ತಾರೆ ನೋಡ್ಕೊಳ್ಳಿ. ಪ್ರತಿಯೊಂದು ಚಾಪ್ಟರ್ ಮೇಲೆ ಅದರದ್ದೇ ಆದ ಇಂಪಾರ್ಟೆಂಟ್ ಕ್ವಶನ್ಸು, ಅರ್ಥ ಆಯ್ತಾ. ಸ್ಪೀಡಾಗಿ ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ಒಂದ್ಸಲ ಪಾಸ್ ಮಾಡಿಟ್ಟು ನೋಡ್ಕೊಳ್ಳಿ. ನಕ್ಷೆ ಹಿಡ್ಕೊಂಡು ಎಲ್ಲ ಕೂಡ ಕವರ್ ಆಗ್ತವೆ, ನೋಡ್ಕೊಳ್ಳಿ. ಅಧ್ಯಾಯ 9 ಮಹಾಯುದ್ಧಗಳು ಮತ್ತು ಭಾರತದ ಪಾತ್ರ. ಇಲ್ಲಿಂದ ಯಾವ ರೀತಿ ಕ್ವಶನ್ ಕೇಳ್ತಾರೆ. ಸೊ ಇಷ್ಟೇ ಪಾಯಿಂಟ್ ಬರೀಬೇಕು. ಸ್ವಲ್ಪ 2-3 ಸಲ ಓದ್ಕೊಳ್ಳಿ, ಪಾಯಿಂಟ್ಗಳನ್ನು ಆರಾಮಾಗಿ ನೆನ್ಪಿಟ್ಕೋಬೋದು, ಅರ್ಥ ಆಯ್ತಾ. ಇದೇ ರೀತಿ ಬರೀಬೇಕಂತ ಏನಿಲ್ಲ, ಸ್ವಲ್ಪ ನಿಮ್ಮ ಭಾಷೆಯಲ್ಲಿ ನೆನ್ಪಿಟ್ಕೊಂಡು ಕೂಡ ಬರೀಬೋದು, ಅರ್ಥ ಆಯ್ತಾ. ಸಾಧ್ಯ ಆದಷ್ಟು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೋಡಿ, ಇಡೀ ಬುಕ್ಕನ್ನು ಓದೋಕ್ಕೆ ಯಾರಿಗಾಗಲ್ಲ, ಇಷ್ಟನ್ನ ಓದ್ಕೊಳ್ಳಿ ಸಾಕು, ಅರ್ಥ ಆಯ್ತಾ. ಇಷ್ಟನ್ನ ಓದ್ಕೊಳ್ಳಿ, ವಿತ್ ಆನ್ಸರ್ ಇವೆ. ನಿಮ್ದೇನು ಬೇರೆ ಬುಕ್ ತೆಗೆದುಕೊಂಡು ಹುಡುಕೋ ಅವಶ್ಯಕತೆ ಇಲ್ಲ. ನೀವು ನೆಕ್ಸ್ಟು ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಯಾವತ್ತು ಕ್ವಶನ್ ಕೇಳ್ತಾರೆ ನೋಡ್ಕೊಳ್ಳಿ. ರಾಜ್ಯಶಾಸ್ತ್ರ ವಿಭಾಗ, ಇಲ್ಲಿಂದ ಕ್ವಶನ್ ಯಾವ ರೀತಿ ಕೇಳ್ತಾರೆ, ಅರ್ಥ ಆಯ್ತಾ. ಪ್ರತಿಯೊಂದು ಚಾಪ್ಟರು ಪೀಠಕ್ಕೆ ಹಿಡ್ಕೊಂಡು ಪ್ರತಿಯೊಂದು ಚಾಪ್ಟರ ಉತ್ತರಗಳು, ಅರ್ಥ ಆಯ್ತಾ. ಇಲ್ಲಿ ನೋಡ್ಕೊಳ್ಳಿ, ಆರ್ಥಿಕ ಅಸಮಾನತೆ ಕಾರಣಗಳು, ಈ ರೀತಿ ಟ್ವಿಸ್ಟ್ ಮಾಡಿ ಯಾವೆಲ್ಲ ಕ್ವಶನ್ ಕೇಳ್ತಾರೆ. ನಿಮಗೆ ಕ್ವಶನ್ ಮಾತ್ರ ನೋಡಿರ್ತೀರ, ಟ್ವಿಸ್ಟ್ ಮಾಡಿ ಯಾವ ರೀತಿ ಕೇಳ್ತಾರೆ ಅಂತ ಗೊತ್ತಿರೋದಿಲ್ಲ ನಿಮಗೆ. ಇಲ್ಲಿ ನೋಡ್ಕೊಳ್ಳಿ, ಎಲ್ಲದಕ್ಕೂ ಒಂದೇ ಆನ್ಸರು, ಅರ್ಥ ಆಯ್ತಾ. ಎಲ್ಲವಕ್ಕೂ ಬೇರೆ ಬೇರೆ ಆನ್ಸರ್ ಇರೋದಿಲ್ಲ, ಎಲ್ಲದಕ್ಕೂ ಕ್ವಶನಿಗೆ ಒಂದೇ ಆನ್ಸರ್ ನೋಡ್ಕೊಳ್ಳಿ. ಅಥವಾ ಅಂತ ಕೊಟ್ಟಿದ್ದಾರಲ್ಲ, ಅವಕ್ಕೆಲ್ಲಕ್ಕೂ ಒಂದೇ ಆನ್ಸರು, ಅರ್ಥ ಆಯ್ತಾ. ಅಧ್ಯಾಯ 2 ಅನ್ಯ ರಾಷ್ಟ್ರಗಳಿಗೆ ಭಾರತ ಸಂಬಂಧ. ಫಿಕ್ಸು ನಿಮಗೆ ಕೇಳ್ತಾರೆ, ಯಾವ್ದಾದ್ರು 2 ರಾಷ್ಟ್ರಗಳೇ ಭಾರತದೊಂದಿಗೆ ಇನ್ನೊಂದು ದೇಶನ ಸಂಬಂಧ ಬರೀರಿ ಅಂತ ಫಿಕ್ಸ್ ಕೇಳ್ತಾರೆ ನೋಡ್ಕೊಳ್ಳಿ. ಇಷ್ಟರಲ್ಲಿ ಒಂದು ಬರ್ತದೆ ಫಿಕ್ಸು, ಅರ್ಥ ಆಯ್ತಾ. ಇಷ್ಟರಲ್ಲೇ ಒಂದು ಬರ್ತದೆ. ಇನ್ನು ಜಾಗತಿಕ ಸವಾಲು ಹಾಗೂ ಭಾರತ ಪಾತ್ರ ಮೇಲೆ ಯಾವುದು ಕ್ವಶನ್ ಕೇಳ್ತಾರೆ. ಇಷ್ಟರಲ್ಲಿ ಒಂದು ಕ್ವಶನ್ ಕೇಳ್ತಾರೆ, ಅರ್ಥ ಆಯ್ತಾ. ಫಿಕ್ಸ್ ಕೇಳ್ತಾರೆ. ಇನ್ನು ಜಾಗತಿಕ ಸಂಸ್ಥೆಗಳ ಮೇಲೆ ಯಾವುದು ಕ್ವಶನ್ ಕೇಳ್ತಾರೆ. ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ, ನಮ್ಮ ಎಕ್ಸಾಮ್ಗೆ ಬಹುಮುಖ್ಯವಾದ ಪ್ರಶ್ನೆಗಳು. ಸೊ ಫಿಕ್ಸ್ ಕ್ವಶನ್ಸ್ ಅಂತಾನೆ ಹೇಳ್ಬೋದು, ಅರ್ಥ ಆಯ್ತಾ. ಸೊ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇನ್ನು ಸಮಾಜಶಾಸ್ತ್ರ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ. ಫಾಸ್ಟಾಗಿ ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ಪ್ರತಿಯೊಂದನ್ನು ನೋಡ್ತಾ ಹೋಗಿ. ದುಡಿಮೆ ಮತ್ತು ಆರ್ಥಿಕ ಜೀವನ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ನೋಡ್ಕೊಳ್ಳಿ. ಇನ್ನು ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ. ತುಂಬ ಆಗ್ಬೋದು ನಿಮಗೆ ಕ್ವಶನ್ಸು, ಆದರೂ ಕೂಡ ಇದರಲ್ಲಿ ಕೂಡ ನಿಮಗೆ ಇಂಪಾರ್ಟೆಂಟ್ ಹಾಕ್ತೀನಿ, ಅರ್ಥ ಆಯ್ತಾ. ಇದರಲ್ಲಿ ಕೂಡ ಇಂಪಾರ್ಟೆಂಟ್ ಹಾಕ್ತೀನಿ. ಇನ್ನು ಸಾಮಾಜಿಕ ಸವಾಲ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ, ಇವೆಲ್ಲ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ವಿತ್ ಆನ್ಸರ್. ಇನ್ನು ಭೂಗೋಳಶಾಸ್ತ್ರ ಮೇಲೆ ಯಾವ ಕ್ವಶನ್ ಕೇಳ್ತಾರೆ. ಅಥವಾ ಕ್ವಶನ್ಗಳು ಕೊಟ್ಟಿರ್ತಾರೆ ನಿಮಗೆ, ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಆದ್ದರಿಂದ ಅಥವಾ ಕ್ವಶನ್ ಇರೋದ್ರಿಂದ ಈಸಿಯಾಗಿ ಎಲ್ಲವೂ ಆನ್ಸರ್ ಮಾಡ್ಬೋದು. ಮತ್ತು ಪೂರ್ವಘಟ್ಟಗಳು ಪಶ್ಚಿಮ ಘಟ್ಟಗಳು ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ನಿಮಗೆ ವ್ಯತ್ಯಾಸಗಳನ್ನ ಕೇಳ್ತಾರೆ. ಪೂರ್ವಘಟ್ಟ ಮತ್ತು ಪೂರ್ವ ಕರಾವಳಿ ತೀರ, ಪಶ್ಚಿಮ ಕರಾವಳಿ ತೀರ, ಇದು ಕೂಡ ಇಂಪಾರ್ಟೆಂಟು. ಪ್ರತಿಯೊಂದನ್ನು ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ನೀವು ಚೆನ್ನಾಗಿ ಓದ್ತಾ ಹೋಗಿ. ಪ್ರತಿಯೊಂದನ್ನು ಸ್ಕ್ರಾಲ್ ಮಾಡ್ತಾ ಇರ್ತೀನಿ. ಇನ್ನು ನಕ್ಷೆ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ. ನಕ್ಷೆ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ನೋಡ್ಕೊಳ್ಳಿ. ಇನ್ನು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷದ್ವೀಪಗಳ ನಡುವಿನ ವ್ಯತ್ಯಾಸ. ನಕ್ಷೆಗಳ ಮೇಲೆ ಇಷ್ಟರಲ್ಲೇ ಒಂದು ಬರ್ತವೆ, ಅರ್ಥ ಆಯ್ತಾ. ಭಾರತದ ನಕ್ಷೆ ಬರೆದು ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ನೋಡ್ಕೊಳ್ಳಿ. ಇನ್ನು 1ನೇ ಕ್ವಶನ್ ನೋಡ್ಕೊಳ್ಳಿ. 29ವರೆ ಉತ್ತರ ಅಕ್ಷಾಂಶ, ಇಂದಿರಾ ಕೋಲ್, ಮನ್ನಾರ್ ಕಾರಿ ಮತ್ತು 4ನೇ ಇಂದಿರಾ ಪಾಯಿಂಟ್ ನೋಡ್ಕೊಳ್ಳಿ, ಯಾವೆಲ್ಲ ಗುರುತಿಸಿದ್ದಾರೆ ಅಂತ. ಸೊ ಇಲ್ಲೇ ಬರ್ತವೆ, ಚೆನ್ನಾಗಿ ನೋಡ್ಕೊಳ್ಳಿ. ಇಷ್ಟರಲ್ಲೇ ಬರೋ ಚಾನ್ಸಸ್ ತುಂಬಾ ಇದೆ, ಅರ್ಥ ಆಯ್ತಾ. ಸೊ ಚೆನ್ನಾಗಿ ನೋಡ್ಕೊಳ್ಳಿ. ನೋಡಿ, ಇಂದಿರಾ ಕೋಲ್ ಮೇಲೆ ಬರ್ತದೆ, ಯಾವೆಲ್ಲ ಎಲ್ಲಿ ಬರ್ತಾವೆ ನೋಡ್ಕೊಳ್ಳಿ. ಸೊ ಚೆನ್ನಾಗಿ ಕಾಣ್ತಾ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ನೋಡೋಣ. 2ನೇದು ಭಾರತ ನಕ್ಷೆ ಬರೋದು ಕೆಳಗಿನ ಸ್ಥಳಗಳನ್ನು ಗುರುತಿಸಿ. ಇಲ್ಲಿ ನಿಮಗೆ ಯಾವೆಲ್ಲ ಕೊಟ್ಟಿದ್ದಾರೆ. 82ವರೆ ಪೂರ್ವ ರೇಖಾಂಶ, ಗುವಾರ ಓಟ, ಕೇಬಿತು, ಫಾಕ್ ಜಲಸಂಧಿ ನೋಡ್ಕೊಳ್ಳಿ, ಯಾವೆಲ್ಲ ಎಲ್ಲಿ ಬರ್ತಾವಂತ. ಸ್ವಲ್ಪ ಜೂಮ್ ಮಾಡಿ ನೋಡ್ಕೊಳ್ಳಿ, ನಿಮಗೆ ಯೂಟ್ಯೂಬ್ನಲ್ಲಿ ಜೂಮ್ ಆಗ್ತದೆ, ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ನೋಡೋಣ. ಅದೇ ರೀತಿ 3ನೇದು ಭಾರತ ನಕ್ಷೆ ಬರೋದು ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ನೋಡ್ಕೊಳ್ಳಿ, ಯಾವೆಲ್ಲ ಸ್ಥಳ ಕೊಟ್ಟಿದ್ದಾರೆ ಅಂತ. ಸೊ ಇಲ್ಲಿ ನೋಡ್ಕೊಳ್ಳಿ. ಓಕೆ, ಇವೇ ಆದರೆ ಪಿಕ್ಸ್ ಬರ್ತವೆ. ಇನ್ನು 4ನೇದು, ಸೊ ಪಶ್ಚಿಮ ಕರಾವಳಿ ತೀರ, ಕೊಂಕಣ ತೀರ, ಮಲಬಾರ್ ತೀರ, ಪೂರ್ವಘಟ್ಟಗಳು. ಸೊ ಎಲ್ಲಿ ಬರ್ತಾವೆ ನೋಡ್ಕೊಳ್ಳಿ.
ಇಲ್ಲಿ ಬರ್ತವೆ ನೋಡ್ಕೊಳ್ಳಿ, ಅರ್ಥ ಆಯ್ತಾ. ಇನ್ನು ನೆಕ್ಸ್ಟ್ ಹೋಗೋಣ. ಯಾವೆಲ್ಲ ಕ್ವಶನ್ ಕೇಳ್ತಾರೆ, ಭಾರತ ಮಣ್ಣುಗಳ ಮೇಲೆ ಪಿಕ್ಸ್ ಒಂದು ಕ್ವಶನ್ ಕೇಳ್ತಾರೆ. ಇವೆಲ್ಲ ಪಿಕ್ಸ್ ಕ್ವಶನ್ಸು ಚೆನ್ನಾಗಿ ನೋಡ್ಕೊಳ್ಳಿ, ಎಲ್ಲ ಕೂಡ ಪಿಕ್ಸ್ ಕ್ವಶನ್ಸೇ, ಚೆನ್ನಾಗಿ ನೋಡ್ಕೊಳ್ಳಿ. ಸ್ಕ್ರಾಲ್ ಮಾಡ್ತಾ ಇದ್ದೀನಿ ಫಾಸ್ಟಾಗಿ. ಭಾರತ ಅರಣ್ಯ ಮೇಲೆ ಯಾವ ಕ್ವಶನ್ ಕೇಳ್ತಾರೆ. ಇನ್ನು ಭಾರತದ ಜಲ ಸಂಪನ್ಮೂಲಗಳು, ಅದಾಂತರ ಇಲ್ಲೂ ಕೂಡ ಭಾರತ ನಕ್ಷೆ ಬರೆದು ಗುರುತಿಸಿವೆ ನೋಡಿ. ಸೊ ಇಲ್ಲಿ ಕೂಡ ಇಂಪಾರ್ಟೆಂಟು. ನಂತರ ಇಲ್ಲೂ ಮತ್ತೊಂದಿದೆ ನೋಡಿ. ಸೊ ನೋಡ್ಕೊಳ್ಳಿ ಎಲ್ಲಿ ಗುರುತಿಸ್ಬೇಕು ಅಂತ. ಸೊ ಇಷ್ಟರಲ್ಲಿ ಒಂದು ಬರ್ತಾಯಿದೆ, 100% ಬರ್ತಾಯಿದೆ ನೋಡಿ. ಇಲ್ಲಿ ಭಾರತ ನಕ್ಷೆ ಬರೆದು ಸ್ಥಳ ಗುರುತಿಸಿ. ಸೊ ಬಿಯಾಸ್ ನದಿ, ಗಂಡಕಿ ನದಿ ನೋಡ್ಕೊಳ್ಳಿ, ನದಿಗಳ ಮೇಲೆ ಒಂದು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಹೋಗೋಣ. ಭಾರತ ಭೂ ಬಳಕೆ ಮತ್ತು ಕೃಷಿ. ಸೊ ಇಲ್ಲಿಂದ ಯಾವತ್ತು ಕ್ವಶನ್ ಕೇಳ್ತಾರೆ ನೋಡ್ಕೊಳ್ಳಿ. ಫಾಸ್ಟಾಗಿ ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ಪಾಸ್ ಮಾಡಿಟ್ಟು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ನೋಡಿ ಇಲ್ಲಿ ಪೂರಕಾಂಶಗಳು ಕೇಳ್ತಾರೆ, ಅರ್ಥ ಆಯ್ತಾ. ಇನ್ನು ಭಾರತ ಖನಿಜ ಮತ್ತು ಶಕ್ತಿ ಸಂಪನ್ಮೂಲ ಯಾವತ್ತು ಕ್ವಶನ್ ಕೇಳ್ತಾರೆ. ಎಲ್ಲ ಕೂಡ ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ವಿಡಿಯೋ ಏನಾಗ್ತಾ ಬಂತು, PDF ಟೆಲಿಗ್ರಾಮ್ ಮತ್ತು ವಾಟ್ಸಪ್ನಲ್ಲಿ ಹಾಕಿರ್ತೀನಿ. ಭಾರತ ಸಾರಿಗೆ ಮತ್ತು ಸಂಪರ್ಕ ಮೇಲೆ ಯಾವತ್ತು ಕ್ವಶನ್ ಕೇಳ್ತಾರೆ, ಅರ್ಥ ಆಯ್ತಾ. ಪ್ರತಿಯೊಂದನ್ನು ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ನೀವು ಪಾಸ್ ಮಾಡಿಬಿಟ್ಟು ಅದರ ನೋಡ್ತಾ ಹೋಗಿ. ಇನ್ನು ಭಾರತ ನಕ್ಷೆ ಬರೆದು ಸ್ಥಳ ಗುರುತಿಸಿ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಭಾರತ ಬಂದರುಗಳು ಎಲ್ಲೆಲ್ಲಿ ಬರ್ತವೆ, ಎಲ್ಲ ಬಂದರುಗಳು, ಅರ್ಥ ಆಯ್ತಾ. ಇಷ್ಟನ್ನು ನೋಡ್ಕೊಳ್ಳಿ ಚೆನ್ನಾಗಿ. ಭಾರತ ಪ್ರಮುಖ ಕೈಗಾರಿಕೆಗಳು, ಇಲ್ಲಿಂದ ಯಾವತ್ತು ಕ್ವಶನ್ ಕೇಳ್ತಾರೆ. ಪ್ರತಿಯೊಂದನ್ನು ನೋಡ್ತಾ ಹೋಗಿ, ವೆರಿ ಇಂಪಾರ್ಟೆಂಟು. ನಿಸರ್ಗ ವಿಪಕೋಪಗಳು ಯಾವತ್ತು ಕ್ವಶನ್ ಕೇಳ್ತಾರೆ. ಸ್ವಲ್ಪ ಓದೋದು ಜಾಸ್ತಿ ಇರುತ್ತೆ, ಆದರೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ, ಅರ್ಥ ಆಯ್ತಾ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ಅರ್ಥಶಾಸ್ತ್ರ ಮೇಲೆ ಯಾವತ್ತು ಕ್ವಶನ್ ಕೇಳ್ತಾರೆ. ಪಿಕ್ಸು ಎಲ್ಲ ಭಾಗಗಳ ಮೇಲೆ ನಿಮಗೆ ಕ್ವಶನ್ ಇದ್ದೇ ಇರ್ತವೆ, ಎಲ್ಲ ಭಾಗಗಳ ಮೇಲೆ ಕ್ವಶನ್ ಇದ್ದೇ ಇರ್ತವೆ. ನಿಮ್ಮೆಲ್ಲ ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡಿ. ಗ್ರಾಮೀಣ ಅಭಿವೃದ್ಧಿ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ. ಓಕೆ, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ, ಪ್ರತಿಯೊಂದನ್ನು ನೋಡ್ತಾ ಹೋಗಿ. ಇನ್ನು ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ, ಇಲ್ಲಿಂದ ಯಾವ ರೀತಿ ಕ್ವಶನ್ ಕೇಳ್ತಾರೆ ನೋಡ್ಕೊಳ್ಳಿ. ಸೊ ಓಕೆ, ಫಾಸ್ಟಾಗಿ ಸ್ಕ್ರಾಲ್ ಮಾಡ್ತಾ ಇರ್ತೀನಿ. ಇನ್ನು ಒಂದು ವ್ಯತ್ಯಾಸ ಪಿಕ್ಸ್ ಕೇಳ್ತಾರೆ. ವ್ಯವಹಾರ ಅಧ್ಯಯನ ಮೇಲೆ, ಇಲ್ಲಿಂದ ಕೂಡ ಒಂದು ಬ್ಯಾಂಕ್ ವ್ಯವಹಾರ ಮೇಲೆ ಪಿಕ್ಸ್ ಕ್ವಶನ್ ಬರ್ತದೆ, ಅರ್ಥ ಆಯ್ತಾ. ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಕೂಡ ಮಾಡ್ತೀನಿ, ನಿಮಗೆ ಯಾವೆಲ್ಲ ಬರ್ತವೆ ಅಂತ. ಸಾಧ್ಯದಷ್ಟು ಎಲ್ಲವನ್ನು ಓದ್ಕೊಳ್ಳಿ. ನಾನು ಮಾಡ್ತಾ ಇರೋದನ್ನ ಸ್ಕೋರ್ ಮಾಡೋರು 80ಕ್ಕೆ 80 ಮಾಡೋರಿಗೆ ಇದು ಉದ್ಯಮಶೀಲತೆ. ಇಲ್ಲಿಂದ ಯಾವ ರೀತಿ ಕ್ವಶನ್ ಹೇಳ್ತಾರೆ. 80 ಮಾಡಬೇಕಂದ್ರೆ ಇನ್ನೆಲ್ಲ ಓದಲೇಬೇಕು, ಅರ್ಥ ಆಯ್ತಾ. ಇಂಪಾರ್ಟೆಂಟ್ ಆದ ಕೂತ್ರೆ 80ಕ್ಕೆ 80 ಆಗೋದಿಲ್ಲ. ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ ನೋಡ್ಕೊಳ್ಳಿ, ಇವೆಲ್ಲ ಇಂಪಾರ್ಟೆಂಟು ಪಿಕ್ಸ್ ಕ್ವಶನ್ಸು. ಸೊ ಎಕ್ಸಾಮ್ಗೆ 100% ಬಂದೇ ಬರ್ತವೆ. ಇಲ್ಲಿಗೆ ಎಂಡ್ ಆಗ್ತದೆ. ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಾಸಿಂಗ್ ಬೇಕಿದ್ರೆ ಸ್ಕೋರಿಂಗ್ ಬೇಕಿದ್ರೆ ಎಲ್ಲ ಸದ್ಯ ಹಾಕ್ತಾ ಇರ್ತೀನಿ.